ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಹೇಗಿರುತ್ತೆ ಡೈಲಿ ರೊಟೀನ್ ಅನ್ನೋದು. ತುಂಬಾ ದಿನ ಆಯ್ತು ವ್ಲಾಗ್ ಮಾಡಿ, ಬಿಕಾಸ್ ಸ್ವಲ್ಪ ನಾನು ಬ್ಯುಸಿ ಇದ್ದೆ. ಹಂಗಾಗಿ ವಿಡಿಯೋಗಳು ಮಾಡ್ಕೊಂಡಿದೀನಿ, ಬಟ್ ಹಾಕಕ್ ಆಗಿರ್ಲಿಲ್ಲ. ಇದು ಮನೇಲಿ ಸ್ವಲ್ಪ ಎಲ್ಲ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇರೋದ್ರಿಂದ ಬಂದಿರೋ ಹೆಲ್ಪರ್ಸ್ಗೆ ಅವ್ರಿಗೆಲ್ಲರಿಗೂ ವರ್ಕರ್ಸ್ಗೆಲ್ಲ ಐಸ್ ಕ್ರೀಮ್ ಕೊಡೋಣ ಅಂತ. ಸ್ವಲ್ಪ ಬಿಸಿಲು ಕೂಡ ತುಂಬಾ ಜಾಸ್ತಿ ಇತ್ತು. ಸೊ ಹಂಗಾಗಿ ಅವ್ರಿಗೂ ಟೀ ಕಾಫಿ ಎಲ್ಲ ಬೇಕಲ್ಲ. ಸೊ ಅರ್ಜೆಂಟಿಗೆ ಹಾಲ್ ಬೇರೆ ಖಾಲಿ ಆಗಿತ್ತು. ನಮ್ಗೆ ಎಮರ್ಜೆನ್ಸಿ ಏನಾದ್ರು ಬೇಕಂದ್ರೆ ಬ್ಲಿಂಕಿಟ್ ಅಲ್ಲಿ ಇಲ್ಲ ಅಂದ್ರೆ ಅಮೆಝಾನ್ ಇದರಲ್ಲಿ ನಾವು ತರಿಸ್ಕೊಂಡ್ಬಿಡ್ತು. ವಿತ್ ಇನ್ 10 minutes ಅಲ್ಲಿ ನಮ್ಗೆಲ್ಲ ಬಂದ್ಬಿಡತ್ತೆ, ವೆಜಿಟೇಬಲ್ಸ್ ಆಗಿರ್ಬೋದು ಇದೆಲ್ಲ. ಸೊ ಹಂಗಾಗಿ ಅವ್ರಿಗೆಲ್ಲ ಐಸ್ ಕ್ರೀಮ್ ಎಲ್ಲ ಬುಕ್ ಮಾಡಿದೆ. ಆಲೇ ನಮ್ಮ ಮನೇಲಿ ಕಳ್ಬೇಕುಗಳು ಕಾಯ್ತಾ ಇದ್ದಾರೆ. ನಾನು ಇನ್ನೂ ತೆಗ್ದಿಡ್ತಾ ಇರೋದೇ ತಡ, ಒಬ್ಬೊಬ್ರೆ ತಗೋತಾ ಇದ್ದಾರೆ. ಅದಕ್ಕೆ ಆಮೇಲೆ ಅವ್ರು ಸ್ವಲ್ಪ ಕಂಟ್ರೋಲ್ ಮಾಡಿ ನೋಡಿ ನೋಡಿ ತಗೋತಾ ಇದ್ದಾರೆ, ಎತ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಗ್ರೇಪ್ಸ್ ಏನೇನೋ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು. ಸೊ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಲ್ವಾ, ನಮ್ಗೆ ಏನ್ ಬೇಕೋ ಅದು ಬುಕ್ ಮಾಡಿದ ತಕ್ಷಣ ಸಿಕ್ಬಿಡತ್ತೆ. ಸೊ ಇದು ಹೀಗೆ ನಮ್ಮ ಅಕ್ಕನ ಮಗ ಪೆನ್ಸಿಲ್ ಸ್ಕೆಚ್ ಮಾಡಿದ್ದ ವಿರಾಟ್ ಕೊಹ್ಲಿದು, ತುಂಬಾ ಚೆನ್ನಾಗಿತ್ತು ಪೇಂಟಿಂಗ್ ಎಲ್ಲ. ಚಿಕ್ಕ ಮಕ್ಳುಗಳು ಈ ತರ ಮಾಡಿದಾಗ ಎನ್ಕರೇಜ್ ಮಾಡ್ಬೇಕು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪೆನ್ಸಿಲ್ ಸ್ಕೆಚ್ ಎಲ್ಲ. ಸೊ ಹಂಗಾಗಿ ಅವ್ರು ಏನೇನ್ ಪೆನ್ಸಿಲ್ ಸ್ಕೆಚ್ ಮಾಡಿದ್ದಾರೆ ಅದನ್ನೆಲ್ಲ ಒಂದೊಂದು ಕ್ಲಿಪ್ಪಿಂಗ್ಸ್ ಹಾಕ್ತಾ ಇದ್ದೀನಿ. ಮಕ್ಳಿಗೆ ಏನ್ ನಾವು ಮಾಡಿದ್ರು ಚಂದನ ಈ ತರ ಎಲ್ಲ ಮಾಡಿದಾಗ ನಾವ್ ಎನ್ಕರೇಜ್ ಮಾಡ್ಬೇಕು, ಅವ್ರಿಗೆ ಇನ್ನೂ ಹೆಚ್ಚು ಮೋಟಿವೇಶನ್ ಆಗತ್ತೆ. ಹೀಗೆ ಒಂದ್ ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕಿತ್ತು. ಇನ್ನ ನನ್ನ ಮಕ್ಳಿಗೆ ಹೇರ್ ಸ್ಟೈಲ್ಗಳು ಮಾಡ್ಲೇಬೇಕು. ಹಂಗಾಗಿ ಈ ತರ ಹೇರ್ ಸ್ಟೈಲ್ ಮಾಡಿದ್ರೆ ತುಂಬಾ ಚೆನ್ನಾಗ್ ಬಂದಿತ್ತು. ಇದೆಲ್ಲ ಒಂದೊಂದ್ಸರಿ ಇರುತ್ತೆ ಬಿಡಿ, ಕ್ಲಿಪ್ಸ್, ಹೇರ್ ಪಿನ್, ಹೇರ್ ಬ್ಯಾಂಡ್ಸ್ ಎಲ್ಲ ಜಸ್ಟ್ ಒನ್ ಟೈಮ್ ಅಲ್ಲಿಂದ ಮನೆಗ್ ಬಂದ್ ಬಿಸಾಕಿದ್ರೆ ಅದ್ ಎಲ್ಲಿ ಇರುತ್ತೆ ಅಂತ ಎಲ್ಲ ಸೋಫಾ ಮೇಲೆ ಮನೆ ತುಂಬಾ ಇದೇ ಇರುತ್ತೆ. ಬಟ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು. ಹೇರ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಹಂಗಾಗಿ ಈ ಕ್ಲಿಪ್ಪಿಂಗ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಅಷ್ಟೇ. ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ, ಚೆನ್ನಾಗಿ ಬಂದಿದ್ಯಾ ಹೇರ್ ಸ್ಟೈಲ್ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನ್ ಮನೆಯಲ್ಲಿದ್ರೆ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀನಿ, ಸುಮ್ನೆ ಅಂತೂ ಕೂತ್ಕೊಂಡಿರಲ್ಲ. ಹಾಗಾಗಿ ಏನಾದ್ರು ವರ್ಕ್ ಇದ್ರೆ ಹುಡ್ಕೊಂಡ್ ಮಾಡ್ತಾ ಇರ್ತೀನಿ. ಫ್ರಿಡ್ಜ್ ತುಂಬಾ ದಿನ ಆಗಿತ್ತು. ಸೊ ಎಲ್ಲ ಹಂಗೆ ಡಂಪ್ ಮಾಡ್ತಾ ಇದ್ದೆ. ನಾವು ಊರಿಗೆ ಹೋಗೋದು ಬರೋದು ಅದು ಇದು ಕೆಲಸ ಎಲ್ಲ ಇತ್ತು. ಸೊ ಹಂಗಾಗಿ ಫ್ರಿಡ್ಜ್ ಕ್ಲೀನ್ ಮಾಡಕ್ ಆಗಿರ್ಲಿಲ್ಲ, ಎಲ್ಲ ಹಂಗೆ ಡಂಪ್ ಮಾಡ್ಬಿಟ್ಟಿದ್ದೆ. ಸೊ ಮಾಡ್ಬಿಡೋಣ, ಯಾವಾಗ್ಲೂ ಮಂತ್ಲಿ ಒಂದ್ಸರಿ ಫ್ರಿಡ್ಜ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ, ಡೀಪ್ ಕ್ಲೀನ್ ಮಾಡಿದ್ರೆ ಯಾವಾಗ್ಲೂ ಫ್ರಿಡ್ಜ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅದರಲ್ಲಿರೋ ಫುಡ್ ಐಟಮ್ಸ್ ಕೂಡ ತುಂಬಾ ದಿನ ಇರುತ್ತೆ. ಸೊ ಹಂಗಾಗಿ ಫ್ರಿಡ್ಜ್ನೆಲ್ಲ ನೀಟಾಗಿ ಒಂದ್ಸರಿ ಎಲ್ಲ ತೆಗೆದ್ಬಿಟ್ಟು ಆಚೆ ತೆಗ್ದು ಎಲ್ಲ ವಾಶ್ ಮಾಡಿಸಿ ಎಲ್ಲ ಡ್ರೈ ಮಾಡಿ ಕಾಟನ್ ಬಟ್ಟೆಯಿಂದೆಲ್ಲ ಕ್ಲೀನಾಗಿ ಹೊಲಿಸಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಹಾಗಿರುತ್ತೆ. ಫುಡ್ ಕೂಡ ಅದರೊಳಗೆ ನಾವು ಜಾಸ್ತಿ ಫುಡ್ ಐಟಮ್ಸ್ ಜಾಸ್ತಿ ಇಡೋಕೋಲ್ಲ, ಆದಷ್ಟು ವೆಜಿಟೇಬಲ್ಸು, ಫ್ರೂಟ್ಸು ಈ ತರದ್ ಏನಾದ್ರು ಇಡ್ತೀನಿ. ತುಂಬಾ ಅಂದ್ರೆ ಹಾಲು, ಬಟರ್ ಈ ತರದ್ ಏನಾದ್ರು ಮಾತ್ರ ತುಂಬಾ ದಿನ ನಾನು ಫ್ರಿಡ್ಜ್ ಅಲ್ಲಿ ಯಾವುದೇ ಐಟಮ್ಸ್ ಇರಲ್ಲ. ಅಕಸ್ಮಾತ್ ನಾವು ಊರಿಗೆ ಹೋಗ್ತಿದೀನಿ ಅಂದ್ರೆ ಏನಾದ್ರು ಗೊಜ್ಜು ಆತರ ಐಟಮ್ಸ್ಗಳು ಒಂದ್ ವಾರಕ್ಕಾಗಷ್ಟು ಇಡ್ತೀನಿ. ಆಲ್ಮೋಸ್ಟ್ ಯಾವತ್ತೂ ಮನೆಯಲ್ಲೇ ನಾನು ಯಾವಾಗ್ಲೂ ಗೊಜ್ಜನೆ ಮಾಡಿ ತುಂಬಾ ದಿನ ಇಡೋದಕ್ಕೆ ಹೋಗಲ್ಲ. ನಾವು ಇರಲ್ಲ, ಊರಿಗೆ ಹೋಗ್ತೀವಿ ಅನ್ನೋ ಟೈಮಲ್ಲಿ ಮಾತ್ರ ನಾನು ಗೊಜ್ಜುಗಳನ್ನ ಮಾಡಿರ್ತೀನಿ. ಅದ್ ಬಿಟ್ರೆ ಇನ್ನ ಜಾಸ್ತಿ ಫುಡ್ ಐಟಮ್ಸ್ ನ ಏನು ನಾನು ಜಾಸ್ತಿ ಫ್ರಿಡ್ಜ್ ಅಲ್ಲೆಲ್ಲ ಇಡೋದಕ್ಕೆ ಹೋಗಲ್ಲ. ಅವಾಗ ಯಾವಾಗ ಬೇಕೋ ಅದನ್ನ ಅವಾಗ್ಲೇನೆ ನಾನು ಅಡಿಗೆ ಮಾಡ್ಬಿಡ್ತೀನಿ. ಯಾವ್ದು ಹೇಗೆ ಯೂಸ್ ಮಾಡ್ಬೇಕು ಅನ್ನೋದ್ರ ಮೇಲೆ ಇರುತ್ತೆ. ಇನ್ ಕೆಲವರೆಲ್ಲ ಹೇಗ್ ಮಾಡ್ತಾರೆ ಅಂದ್ರೆ, ಎಲ್ಲಾರು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕೆಲವರು ಅಡಿಗೆ ಮಾಡ್ಬಿಟ್ಟು ಅದು ಫ್ರಿಜ್ ಅಲ್ಲಿ ಇಟ್ಟು 2-3 ದಿನ ಇಟ್ಟು ಬಿಸಿ ಮಾಡ್ಕೊಂಡು ತಿಂತಾರೆ. ಅದು ಹೆಲ್ತ್ ಪರ್ಪಸ್ ಕೂಡ ಒಳ್ಳೇದಲ್ಲ. ಅದು ಚೆನ್ನಾಗೂ ಇರೋದಿಲ್ಲ ಕೂಡ. ಒಂದ್ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆದ್ರೂ ಆಗ್ಲೇ ಬಿಸಿದ್ ಮಾಡ್ಕೊಂಡು ಊಟ ಮಾಡ್ಬೇಕು. ನೋಡಿ ಈ ತರ ಸೈಡ್ ಅಲ್ಲೆಲ್ಲ ಕಾರ್ನರ್ ಅಲ್ಲಿ ಸ್ವಲ್ಪ ಬ್ಲಾಕ್ ಇದೆ. ತುಂಬಾ ಎಲ್ಲ ಅದನ್ನ ಇದ್ ಮಾಡಿ ಉಜ್ಜಿ ವಾಶ್ ಮಾಡಕ್ ಹೋಗ್ಬಾರ್ದು. ಲೈಟ್ ಒಂದು ಒಳ್ಳೆ ಕಾಟನ್ ಬಟ್ಟೆಯಿಂದ ನೀಟಾಗಿ ವೈಪ್ ಮಾಡ್ಕೋಬೇಕಷ್ಟೆ. ಫಾದರ್ಸ್ ಡೇ ದಿನ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಇನ್ನು ಅವ್ರ ಅಪ್ಪಂಗೆ ಫಾದರ್ಸ್ ಡೇ ವಿಶ್ ಮಾಡಿ ಒಂದ್ ಲೆಟರ್ ಬರೆದಿದ್ರು. ನಮ್ಗೆಲ್ಲ ಹೆಂಗೆ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇನ್ನು ಅಂದ್ರೆ ಅವಾಗಿನ ಲೆಟರ್ಸ್ ವರ್ಡ್ಸ್ ಅವಾಗ ಕಲಿತಾ ಇದ್ವಿ. ಇವ್ ಸೆಂಟೆನ್ಸ್ ಬರೆಯೋಷ್ಟು ನಾಲೆಡ್ಜ್ ಇವಾಗಿನ ಮಕ್ಳಲ್ಲಿ ಇರುತ್ತೆ. ಸೊ ಇದ್ ಏನೇ ಇರ್ಬೋದು, ಮಕ್ಳು ಈ ತರ ಬರ್ದಾಗ ಒಂಥರ ಖುಷಿ ಇರುತ್ತೆ. ಅವರು ಒಂಥರ ಪೇರೆಂಟ್ಸ್ ಮತ್ತೆ ಚಿಲ್ಡ್ರನ್ಸ್ ಬಾಂಡಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅವ್ಳು ಬರ್ದಿರೋದು ನೋಡಿ ನನಗೂ ತುಂಬಾ ಖುಷಿ ಆಯ್ತು. ಇವತ್ತು ಬರ್ದಿರೋದು ಎಲ್ಲಾದ್ರೂ ಹೋಗ್ಬೋದು, ಬಟ್ ಇದೊಂದು ಒಳ್ಳೆ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂದ್ಬಿಟ್ಟು ಇದನ್ನ ಒಂದು ವಿಡಿಯೋ ಮಾಡಿ ಮಾಡ್ತಿದ್ದೀನಿ ಅಷ್ಟೇ. ಅಂದ್ರೆ ಮಕ್ಳು ಈ ತರ ಬರೆಯೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಸೊ ಅವಳು ಈ ತರ ಎಲ್ಲ ಬರೆದು ಇಟ್ಟಿದ್ಲು. ಸೊ ಅದಕ್ಕೆ ಅದನ್ನೊಂದು ಕ್ಲಿಪ್ಪಿಂಗ್ಸ್ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನಮ್ಮ ಮನೇಲಿ ಕಿಚನ್ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ವಲ್ಲ, ಸೊ ಹಂಗಾಗಿ ಅದಕ್ಕೆ ಟೈಲ್ ಸೆಲೆಕ್ಷನ್ಗೆ ಬಂದಿದ್ವಿ. ಟೈಲ್ ಸೆಲೆಕ್ಷನ್ಗೆ ಹೋದ್ರೆ ಯಾವ್ದು ತಗೋಬೇಕು ಅನ್ನೋದೇ ಗೊತ್ತಾಗಲ್ಲ. ನಮ್ಮನೆ ಸುಮಾರು 150 ವರ್ಷ ಹಳೆಯ ಗೊಂಬೆಗಳಿದೆ.
ಸೊ ಅದೆಲ್ಲ ಒಂದು 500-600 ಗೊಂಬೆಗಳಿದೆ. ಅದನ್ನೆಲ್ಲ ನೀಟಾಗೆಲ್ಲ ಡಸ್ಟಿಂಗ್ ಮಾಡಿ ಕ್ಲೀನ್ ಮಾಡ್ಕೋತೀನಿ. ಹೀಗೆ ನನ್ನ ಮನೆಯಲ್ಲಂತೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ, ಏನಾದ್ರೂ ಒಂದು ಮಾಡ್ತಾ ಇರ್ತೀನಿ. ಇವಾಗಿಲ್ಲ, ನಾನು ಮುಂಚೆಯಿಂದನೂ ಅಷ್ಟೇ. ಟೈಮ್ ಇದೆ ಅಂತ ಅಂದ್ರೆ ಸುಮ್ಮನೆ ಕೂತು ಅಥವಾ ಟೈಮ್ ವೇಸ್ಟ್ ಮಾಡಿ ಅಭ್ಯಾಸನೇ ಇಲ್ಲ. ಏನಾದ್ರೂ ಒಂದು ಹುಡ್ಕೊಂಡು ಏನಾದ್ರು ಮಾಡ್ತಾನೆ ಇರ್ತೀನಿ, ಆ ಥರ ನನಗೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಹಾಗೆ ಮಕ್ಳಿಗೆ ಸ್ವಲ್ಪ ವಾಟರ್ ಮೆಲನ್ ಜ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಅಲ್ಲೇ ಕಾಯ್ತಾ ಇದ್ದಾರೆ, ಇನ್ನು ಮಾಡಿ ಗ್ಲಾಸ್ಗೆ ಹಾಕದೆ ತಡ. ಅಲ್ಲೇ ಕಳ್ಳ ಬಿಕ್ಕಗಳ ತರ ಕಾಯ್ತಾ ಇರ್ತಾರೆ. ಏನಾದ್ರೂ ಊಟ ಆದ್ರೆ ಮಾತ್ರ ಸೇರಲ್ಲ ಅವ್ರಿಗೆ. ಈ ತರದ್ದೆಲ್ಲಾದ್ರೂ ಆರಾಮಾಗಿ ಹೋಗ್ತಾ ಇರತ್ತೆ ಅವ್ರಿಗೆ. ಸೊ ಅದಕ್ಕೆ ಅದ್ರ ಕ್ಲಿಪ್ಪಿಂಗ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಈ ತರ ಮಕ್ಳಿಗೆ ಮಾಡ್ಕೊಡೋದ್ರಿಂದ ಅವರು ಖುಷಿಯಾಗಿ ಕುಡಿತಾರೆ. ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೋತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಬೇರೆಯವ್ರಿಗೂ ಕೂಡ ನನ್ನ ಚಾನಲ್ ನ ರೆಫರ್ ಮಾಡಿ ಅಂತ ಹೇಳ್ತೀನಿ. ನೀವೊಂದು ಲೈಕ್ ಮಾಡೋದ್ರಿಂದ, ಒಂದು ಕಮೆಂಟ್ ಮಾಡೋದ್ರಿಂದ ನನ್ನ ಚಾನಲ್ ವ್ಯೂಸ್ ಇನ್ನೂ ಚೆನ್ನಾಗಾಗುತ್ತೆ. ಸಬ್ಸ್ಕ್ರೈಬರ್ ಕೂಡ. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ನನಗೆ ತುಂಬಾ ಚೆನ್ನಾಗಿ ಕಮೆಂಟ್ ಬಂತು, ವ್ಯೂಸ್ ತುಂಬಾ ಚೆನ್ನಾಗಿ ಬಂತು, ತುಂಬಾ ಜನ ಲೈಕ್ ಮಾಡಿದ್ರಿ. ನಂಗೆ ತುಂಬಾ ಖುಷಿ ಆಯ್ತು. ಈ ತರನೇ ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಏನಂದ್ರೆ ಅಡ್ವರ್ಟೈಸ್ಮೆಂಟ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಅದ್ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ಅಟ್ಲೀಸ್ಟ್ ನಾನು ಮಾಡ್ತಾ ಇರೋ ಒಂದು ಎಫರ್ಟ್ ಯಾವಾಗ್ಲೂ ಒಂದ್ಸರಿ ಆಗ್ತಾ ಇದ್ರು ಕೂಡ ಅದಿಷ್ಟು ಚೆನ್ನಾಗಿ ರೀಚ್ ಆಗ್ತಿದ್ಯಲ್ಲ ಅನ್ನೋದೊಂದು ಖುಷಿ ಆಯ್ತು. ಎಲ್ಲರಿಗೂ ಈ ವಿಡಿಯೋ ಮೂಲಕ ಯಾರೆಲ್ಲ ನನಗೆ ಕಮೆಂಟ್ ಮಾಡಿದ್ರಿ, ಲೈಕ್ ಮಾಡಿದ್ರಿ, ಅವರೆಲ್ಲರಿಗೂ, ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಸೊ 98 ಇದ್ದಾರೆ ಸಬ್ಸ್ಕ್ರೈಬರ್ಸ್. ನೋಡೋಣ, ನಿಧಾನಕ್ಕೆ ಆಗ್ಲಿ ಫಾಸ್ಟಾಗಿ ಆಗ್ಲಿ ರೀಚ್ ಆಗೋಣ. ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ಕೋತೀನಿ ಅಷ್ಟೇ. ಮನೇಲಿದ್ದು ಸುಮ್ನೆ ಏನೋ ಟೈಮ್ ವೇಸ್ಟ್ ಮಾಡೋ ಬದ್ಲು ಇದೊಂಥರ ನಮ್ಗೆ ಮನೇಲಿರೋರ್ಗೆ ಒಂದು ಸೋಷಿಯಲ್ ಲೈಫ್ ಸಿಕ್ಕಂಗಿರುತ್ತೆ. ಆಮೇಲೆ ನಾವು ಅಷ್ಟೇ ಅಲ್ಲ, ಮನೇಲಿ ಇದ್ದೀವಿ ಅಂತ ಸುಮ್ಮನೆ ಹಂಗೆ ಟೈಮ್ ವೇಸ್ಟ್ ಮಾಡೋ ಬದಲು ಏನಾದ್ರು ಒಂದು ಯುಟಿಲೈಸ್ ಮಾಡ್ಕೊಳ್ಳೋಣ, ಏನಾದ್ರೂ ಮಾಡೋಣ. ಸುಮ್ಮನೆ ಹಾಗೆ ಟೈಮ್ನ ವೇಸ್ಟ್ ಮಾಡೋದು ಬೇಡ. ಇದೊಂಥರ ಮೆಮೊರಿಯಾಗಿ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ಈ ತರ ಚಾನೆಲ್ ಓಪನ್ ಮಾಡಿ ಮಾಡ್ತಾ ಇದ್ದೀನಿ ವ್ಲಾಗ್ಸ್ನ. ಬಟ್ ಇದನ್ನ ಕಂಟಿನ್ಯೂ ಆಗಿ ಹಾಕ್ಬೇಕು ಅನ್ನೋದು ನನಗೆ ಆಸೆ ಇದೆ. ಬಟ್ ಏನಂದ್ರೆ ಮಕ್ಕಳು ಸ್ವಲ್ಪ ಏನ್ ಮಾಡೋದು, ಟೈಮ್ ವೇಸ್ಟ್ ಮಾಡಕ್ ನನಗೂ ಇಷ್ಟ ಇಲ್ಲ. ಹಾಗಂತ ಹಾಗೇನೆ ಕುತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಎಲ್ಲ ಮಾಡ್ಕೊಂಡು ಏನಾದ್ರೂ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಚಾನೆಲ್ನ ಓಪನ್ ಮಾಡಿದೆ. ಚೆನ್ನಾಗಿ ಬರ್ತಾ ಇದೆ. ಲಾಸ್ಟ್ ವಿಡಿಯೋದಲ್ಲೂ ನಾನು ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಲೈಕ್ ಮಾಡಿದ್ರಿ, ಎನ್ಕರೇಜ್ ಮಾಡಿದ್ರಿ, ಫೋನ್ ಮಾಡಿ ಕೂಡ ಎಲ್ಲ ಹೇಳಿದ್ರಿ. ಸೊ ನನ್ಗೆ ತುಂಬಾ ಖುಷಿ ಆಯ್ತು. ನೋಡೋಣ, ಇದನ್ನ ರೆಗ್ಯುಲರ್ ಡೈಲಿ ವ್ಲಾಗ್ ಮಾಡ್ಬೇಕು ಅನ್ನೋದು ನನಗೆ ಆಸೆ ಇದೆ. ಬಟ್ ಈ ಮನೆಯಲ್ಲಿ ನಾವು ಸ್ವಲ್ಪ ಕೆಲಸ ಎಲ್ಲ ಇಟ್ಕೊಂಡಿರೋದ್ರಿಂದ, ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಫಸ್ಟ್ ಪ್ರಿಯಾರಿಟಿ ಮಕ್ಳು. ಇವಾಗ ಮಕ್ಳುಗಳಿಗೂ ಸ್ಕೂಲ್ಗೆ ಹೋಗ್ತಾ ಇದಾರೆ, ಅವ್ರಿಗೂ ಹೇಳ್ಕೊಡೋದಿರುತ್ತೆ, ಅವ್ರನ್ನ ಕಳ್ಸೋದಿರುತ್ತೆ. ಹೀಗೆ ಬೇರೆ ಎಲ್ಲ ಕೆಲಸ ಇರೋದ್ರಿಂದ ನಾನು ಸ್ವಲ್ಪ ಎಂಗೇಜ್ ಆಗಿದ್ದೀನಿ. ನೋಡೋಣ, ಮುಂದೆ ಈ ತರ ರೆಗ್ಯುಲರ್ ರೊಟೀನ್ ವ್ಲಾಗ್ ಹಾಕೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾ ವಿಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ, ಎಡಿಟ್ ಮಾಡಿ ಹಾಕಕ್ ನಿಜವಾಗ್ಲೂ ಟೈಮ್ ಆಗ್ತಿಲ್ಲ. ಇದು ಅಷ್ಟು ಈಸಿ ಅಂತ ಅಲ್ಲ. ಬಟ್ ನನಗೆ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಅಷ್ಟು ಎನ್ಕರೇಜ್ ಕೊಟ್ಟಿರೋದು ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಸಬ್ಸ್ಕ್ರೈಬರ್ಸ್ ಎಷ್ಟೇ ಇರ್ಲಿ ಪರವಾಗಿಲ್ಲ, ಇವತ್ತೆಲ್ಲ ನಾಳೆ ಆಗ್ತಾರೆ ಅನ್ನೋ ಹೋಪ್ ಅಂತೂ ಇದೆ. ಆಮೇಲೆ ಅಡ್ವರ್ಟೈಸ್ಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನನ್ನ ಚಾನಲ್ ಅಲ್ಲಿ. ಸೊ ಅದೊಂಥರ ನನ್ಗೆ ಇನ್ನೂ ಖುಷಿ ಆಗ್ತಿದೆ. ಲಾಸ್ಟ್ ವಿಡಿಯೋದಲ್ಲಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಇದ್ರ ಹಿಂದಿನ ವಿಡಿಯೋ 1 ಮಂತ್ ಬ್ಯಾಕ್ ಹಾಕಿದ್ದೆ. ಸೊ ಅದ್ರಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇದೆ. ಸೊ ಅದೆಲ್ಲ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ನಮ್ಗೂ ಕೂಡ. ನೋಡೋಣ, ಏನಾದ್ರೂ ಮಾಡೋಣ ಅನ್ನೋ ಇದರಲ್ಲಿ ನಮ್ಗೆ ಇದು ಒಳ್ಳೆ ಚಾಯ್ಸ್ ಅನ್ಸ್ತು. ಸೋಷಿಯಲ್ ಲೈಫ್ ಅಲ್ಲಿ ನಾವು ಕೂಡ ಇದ್ದಂಗಾಗತ್ತೆ, ಇದು ಯಾವ್ದಕ್ಕೆ ಡಿಸ್ಟರ್ಬ್ ಆಗೋದಿಲ್ಲ. ಆಮೇಲೆ ನಮಗೂ ಲರ್ನಿಂಗ್ಸ್ ಇರುತ್ತೆ, ನಾವು ಆಕ್ಟಿವ್ ಆಗಿರ್ತೀವಿ, ಚೆನ್ನಾಗಿರುತ್ತೆ ಕೂಡ ಅಂತ ಅನ್ಕೊಂಡು ಇದನ್ನ ಓಪನ್ ಮಾಡಿದೆ. ಒಂಥರ ನನ್ಗೂ ಇದು ಖುಷಿ ಆಗಿರೋದ್ರಿಂದ ನಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗೂ ಕೂಡ ಬರ್ತಾ ಇದೆ. ನನ್ನ ಫ್ರೆಂಡ್ಸ್ ಕೂಡ ಎಲ್ಲ ತುಂಬಾ ಜನ ಕಾಲ್ ಮಾಡಿ ಎಲ್ಲ ಹೇಳಿದ್ರು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಮೊದ್ಲಿಗಿನ್ನ ಇಂಪ್ರೂವ್ ಆಗಿದೆ. ಹೌದು, ನನಗೆ ನನ್ನ ಫ್ರೆಂಡ್ಸು, ಫ್ಯಾಮಿಲಿಯವರು ಸಪೋರ್ಟ್ ಕೊಟ್ಟಿರೋದ್ರಿಂದ ನನ್ಗೂ ಆರಾಮಾಗಿ ಮಾಡೋದಕ್ಕೆ ಸರಿ ಹೋಯ್ತು. ಆಮೇಲೆ ಇದರಿಂದ ನನಗೂ ಕೂಡ ಲರ್ನಿಂಗ್ಸ್ ಆಗ್ತಾ ಇದೆ, ನಾನು ಕಲಿತಾ ಇದ್ದೀನಿ. ನೀವು ಫಸ್ಟ್ ವ್ಲಾಗ್ ಅಲ್ಲೂ ಗೊತ್ತಾ, ನಾನು ಮಾತಾಡೋದ್ರಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಅಂದ್ರೆ ಈಗ ಹೆಂಗಾಗತ್ತೆ ಅಂದ್ರೆ, ನಾವು ಸೋಷಿಯಲ್ ಲೈಫ್ ಇಂದ ಈಗ ಮಕ್ಳು ಅಂತ ನಾವು ಇವ್ರ ಲೈಫಲ್ಲಿ ಇದ್ಕೊಂಡು ಇವ್ರ ತರನೇ ಮಾತಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಅವಾಗ ಗೊತ್ತಾಯ್ತು, ಇದು ನಾನು ಈ ತರ ಮಕ್ಳ ಜೊತೆ ಮಕ್ಳಾಗ್ಬಿಟ್ಟಿದ್ದೀನಲ್ವಾ ಅಂತ ಅನ್ಕೊಂಡು. ಸೊ ಇವಾಗ ಒಂಥರ ಚೆನ್ನಾಗಿದೆ. ಯಾರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.
ಹಾಗೆ ಎಲ್ಲರೂ ನನಗೆ ಇದೇ ತರ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮಕ್ಕಳು ಮನೆಯಲ್ಲಿ ರಜೆ ಇದ್ದಿದ್ರಿಂದ ಸ್ವಲ್ಪ ಎಲ್ಲ ಆಚೆ ಕರ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಇದು ರಾಮೇಶ್ವರಂ ಅಪೋಸಿಟ್ ಕೀಕು ಅಂತ ಇದೆ, ಸೊ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಹಂಗೆ ಮಕ್ಳನ್ನು ಎಲ್ಲ ಆಟ ಆಡ್ಸ್ಕೊಂಬರಕ್ಕೆ ಇದು ತುಂಬಾ ಅಡ್ವೆಂಚರ್ಸ್ಗಳು ಕೂಡ ಇದೆ. ಮಕ್ಳುಗಳು ತುಂಬಾ ಚೆನ್ನಾಗಿ ಆಟ ಆಡ್ಬೋದು. 1 hour ಇರುತ್ತೆ, ಪರ್ ಹೆಡ್ 400 ರೂಪಿ ಏನೋ ಚಾರ್ಜ್ ಮಾಡ್ತಾರೆ. ಸೊ ವರ್ತ್ ಇದೆ ಅಂತ ಅನ್ಸುತ್ತೆ, ಯಾಕೆಂದ್ರೆ ತುಂಬಾ ಅಡ್ವೆಂಚರ್ಸ್ ಕೂಡ ಇದೆ, ಗೇಮ್ಸ್ ಇದೆ. ಫಸ್ಟ್ ಹೋಗಿ ಮಕ್ಳು ಯಾವ್ದೇ ಗೇಮ್ ನ ಕರೆಕ್ಟ್ ಆಗಿ ಆಡಲ್ಲ, ಅದ್ ನೋಡಿದ ತಕ್ಷಣ ಮಕ್ಳು ಮೈಂಡು ಹೆಂಗಾಗಿರುತ್ತೆ ಅಂದ್ರೆ ಕೋತಿ ಚೇಷ್ಟೆ ಅಂತಾರಲ್ಲ, ಹಂಗೆ ಎಲ್ಲದನ್ನು ಆಡ್ಬಿಡ್ಬೇಕು, ಎಲ್ಲದನ್ನು ಎಂಜಾಯ್ ಮಾಡ್ಬೇಕು ಅಂತ ಒಂದೂ ಕರೆಕ್ಟ್ ಆಗಿ ಆಡೋದಿಲ್ಲ. ಆಮೇಲೆ ಎಲ್ಲ ಒಂದ್ಸರಿ ಸುಮ್ನೆ ಓಡಾಡ್ಕೊಂಡು ಕುಣ್ಕೊಂಡ್ ಬಂದಾದ್ಮೇಲೆ ಯಾವ್ದಾದ್ರು ಒಂದ್ 3-4 ಗೇಮ್ನ ಕ್ಲೀನಾಗಿ ಕರೆಕ್ಟ್ ಆಗಿ ಆಡ್ತಾರೆ. ಸ್ವಿಂಗ್ ಇರುತ್ತೆ, ಟ್ರಾಂಪ್ಲಿಂಗ್ ಇರುತ್ತೆ, ಎಲ್ಲಾ ತರ ಅಡ್ವೆಂಚರ್ಸ್ ಇರುತ್ತೆ. ಮಕ್ಳು ಕೂಡ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಆಡ್ತಾರೆ. ಸ್ಲೈಡಿಂಗ್ಸ್ ಇರುತ್ತೆ, ಆಮೇಲೆ ಕಲರ್ ಬಾಲ್ಸ್ ಎಲ್ಲ ಇರುತ್ತೆ. ಆಮೇಲೆ ತುಂಬಾ ಗೇಮ್ಸ್ ಗಳೆಲ್ಲ ಇರುತ್ತೆ, ಕಾರ್, ಬೈಕ್ ರೈಡಿಂಗ್ ಎಲ್ಲ ಇರುತ್ತೆ, ಬ್ಯಾಸ್ಕೆಟ್ ಬಾಲ್ ಇದೆಲ್ಲ ಕೂಡ ಇರುತ್ತೆ. ಮಕ್ಳು ಕೂಡ ತುಂಬಾ ಖುಷಿಯಾಗಿ ಆಡ್ತಾರೆ. ಮಕ್ಳುಗಳನ್ನ ಈ ತರ, ಯಾಕಂದ್ರೆ ಈ ಸಿಟಿ ಲೈಫ್ ಅಲ್ಲಿ, ಹಳ್ಳಿನಲ್ಲಾದ್ರೆ ಊರಲ್ಲಿ ಮರ್ಕೋತಿ ಆಟನೋ ಇನ್ನೇನೋ ಆಟ ಆಡ್ಕೊಂಡು ಮಕ್ಳು ಟೈಮ್ ಪಾಸ್ ಮಾಡ್ತಾರೆ. ಬಟ್ ಸಿಟಿನಲ್ಲಿ ನಾವು ಮನೆಯಿಂದ ಆಚೆ ಬಿಡಕ್ಕಾಗಲ್ಲ, ಅಕ್ಕಪಕ್ಕದವ್ರ ಹತ್ರ ಹೋಗಕ್ಕಾಗಲ್ಲ. ಕರ್ಕೊಂಡೋದ್ರೆ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಈ ತರ ಪ್ಲೇ ಏರಿಯಾಗಳಿಗೆ ಕರ್ಕೊಂಡು ಹೋಗ್ಬೇಕು. ಬಟ್ ಪ್ಲೇ ಏರಿಯಾ ಕರ್ಕೊಂಡು ಹೋಗೋದ್ರಿಂದ ಮಕ್ಳು ಕೂಡ ತುಂಬಾ ಇನ್ನು ಆಕ್ಟಿವ್ ಆಗಿರ್ತಾರೆ, ಚೆನ್ನಾಗಿರುತ್ತೆ. ಇಲ್ಲಿ ಪಾರ್ಟಿ ಹಾಲ್ ಕೂಡ ಇದೆ. ಮಕ್ಕಳಿಗೆ ಬರ್ತ್ಡೇ ಮಾಡ್ಬೇಕು ಅಂತಂದ್ರೆ ಬರ್ತ್ಡೇನು ಕೂಡ ಸ್ಮಾಲ್ ಒಂದ್ ಗೆಟ್ ಟುಗೆದರ್ ತರ 30-20 ಮೆಂಬರ್ಸ್ ಆ ತರ ಇದ್ರೆ ಬರ್ತ್ಡೇನು ಕೂಡ ಸೆಲೆಬ್ರೇಟ್ ಮಾಡ್ಕೋಬಹುದು. ಚೆನ್ನಾಗಿದೆ ಹಾಲು. ಮಕ್ಳು ಕುತ್ಕೊಂಡು ಆಟ ಆಡೋಕ್ಕೂ ಕೆಲವು ಗೇಮ್ಸ್ ಗಳೆಲ್ಲ ಇದೆ. ಆಮೇಲೆ ದೊಡ್ಡವ್ರ ಆಟ ಆಡೋಕ್ಕೂ ಕೇರಮ್ ಆ ತರದ್ ಬೇರೆ ಗೇಮ್ಸ್ ಇದೆ, ಸಿಂಪಲ್ ಆಗಿ ದೊಡ್ಡವ್ರು ಆಡೋದಕ್ಕೆ. ಅಟ್ಲೀಸ್ಟ್ 1 hour ಮಕ್ಳನ್ನ ಇಲ್ಲಿ ಬಿಟ್ಬಿಟ್ಟು ಹೋಗಿ ಏನಾದ್ರು ಕೆಲಸ ಬೇಕಾದ್ರೆ ಮುಗಿಸ್ಕೊಂಡ್ ಬರ್ಬೋದು. ಅವ್ರು 1 hour ಆರಾಮಾಗಿ ಆಟ ಆಡ್ತಿರ್ತಾರೆ. ನೋಡ್ತಾ ಇರ್ಬೋದು ಮಕ್ಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಈ ಕ್ಲಿಪ್ಪಿಂಗ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಂಡಿದೀನಿ. ಯಾರೆಲ್ಲ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಈ ತರ ಇನ್ನು ಹೆಚ್ಚೆಚ್ಚು ಒಳ್ಳೆ ವಿಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವ್ಲಾಗ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ತುಂಬಾ ವಿಡಿಯೋಸ್ ಇದೆ, ನೋಡೋಣ ಎಡಿಟ್ ಮಾಡಿ ಮುಂದೆ. ಹಾಗೆ ಒಳ್ಳೊಳ್ಳೆ ಕುಕಿಂಗ್ ಇದನ್ನ ಕುಕಿಂಗ್ ರೆಸಿಪಿಗಳನ್ನ, ಆಮೇಲೆ ನಾನು ಹೇಗಿರುತ್ತೆ ಒಳ್ಳೆ ಏನೆಲ್ಲ ಶಾಪಿಂಗ್ ಎಲ್ಲ ಮಾಡಿದೀನಿ ಅದ್ರ ಬಗ್ಗೆ, ಕೆಲವು ಪ್ಲೇಸಸ್ ಬಗ್ಗೆ, ಕೆಲವು ಪ್ಲೇಸಸ್ ಅಲ್ಲಿ ಯಾವ ತರ ಫುಡ್ ಎಲ್ಲ ಸಿಗುತ್ತೆ, ಟ್ರಾವೆಲಿಂಗ್ ಈ ತರ ಡಿಫ್ರೆಂಟ್ ಆಗಿರುತ್ತೆ, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ವಿಡಿಯೋ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ. ಹಾಗೆ ಮಕ್ಕಳಿಗೆ ಇದು ಉಪ್ಪಿಟ್ಟು ಮಾಡಿಕೊಟ್ಟಿದ್ದೀನಿ. ಇದು ಹೇಗೆ ಅಂದ್ರೆ ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ವೈಟ್ ಉಪ್ಪಿಟ್ಟು, ಅದು ಕೆಲವರಿಗೆ ಗೊತ್ತಿರುತ್ತೆ, ತುಂಬಾ ಇಷ್ಟಪಡ್ತಾರೆ, ತೆಳ್ಳಗೆ ಚೆನ್ನಾಗಿರುತ್ತೆ. ಏನು ಇದಕ್ಕೆ ಜಾಸ್ತಿ ಐಟಮ್ಸ್ ಹಾಕೋದಿಲ್ಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದನ್ನ ಹಾಕಿನೇ ಜಾಸ್ತಿ ಮಾಡೋದು. ನಿಂಬೆಹಣ್ಣು ತುಂಬಾ ಟೇಸ್ಟಿ ಆಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ, ಬೇಕಂದ್ರೆ ಈ ರೆಸಿಪಿ ನಿಮ್ಗೆ ಹಾಕ್ತೀನಿ. ನೋಡಕ್ ಹೇಗೆ ಕಾಣಿಸ್ತಿದ್ಯೋ ನಿಮಗೆ ಗೊತ್ತಿಲ್ಲ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಅದನ್ನ ಮಾಡ್ಕೋಬೇಕು. ಇದು ಎಸ್ಟರ್ಡೇ ನಾನು ಹೆಸರು ಕಾಳನ್ನ ನೆನಾಕಿದ್ದೆ 2 days ಬ್ಯಾಕ್. ಸೊ ಎಲ್ಲ ಮೊಳಕೆ ಬಂದಿತ್ತು. ಇದು ಒಳ್ಳೆ ಪ್ರೋಟೀನ್ ಆಗಿರೋದ್ರಿಂದ ಒಂದು ಉಸ್ಲಿ ತರ ಮಾಡಿಟ್ಟಿರ್ತೀನಿ. ಯಾವಾಗ್ಲೂ ಊಟಕ್ಕೆ ಪಲ್ಯ, ಉಸ್ಲಿ ಇಲ್ಲ ಏನಾದ್ರು ಒಂದು ಸೈಡ್ಸ್ ಇದ್ದೇ ಇರುತ್ತೆ. ಸೊ ಹಾಗೆ ಬೆಂಡೆಕಾಯಿ ತೊವೆ ಮಾಡೋಣ ಅಂತ ಅನ್ಬಿಟ್ಟು ತೊವೆಗೆ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡಿಡ್ತಾ ಇದ್ದೀನಿ. ಮನೇಲಿ ಬ್ರೋಕ್ಲಿ ಇತ್ತು, ಮಕ್ಳುಗಳು ಬ್ರೋಕ್ಲಿನ ಹಾಗೆ ಮೊದ್ಲಾಗಿದ್ರೆ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಟ್ರೆ ತಿನ್ಬಿಡೋರು. ಇವಾಗ ದೊಡ್ಡವ್ರು ಆಗ್ತಾ ಡಿಫ್ರೆಂಟ್ ಟೇಸ್ಟ್ ಗಳನ್ನ ಕೇಳ್ತಾರೆ, ಆತರ ಎಲ್ಲ ತಿನ್ನೋದಿಲ್ಲ. ನಾವು ಅವ್ರಿಗೆ ತಕ್ಕನಾಗ ಏನಾದ್ರು ಐಡಿಯಾಗಳನ್ನ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಬ್ರೊಕ್ಲಿನ್ ಏನ್ ಮಾಡಿದೆ, ಸ್ವಲ್ಪ ಸಾಲ್ಟು ಮತ್ತೆ ಟರ್ಮರಿಕ್ ಹಾಕಿ ಕುದಿಯೋ ನೀರಿನಲ್ಲಿ ಹಾಕಿ ಸ್ಟವ್ ಆಫ್ ಮಾಡ್ಬಿಡ್ತೀನಿ. ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಒಂದು 10 minutes ಆದ ತಕ್ಷಣ ಆ ಬಿಸಿ ನೀರಿಗೆ ಅದೆಲ್ಲ ಚೆನ್ನಾಗಿ ಎಲ್ಲ ಕ್ಲೀನ್ ಆಗೋಗ್ಬಿಡುತ್ತೆ. ಸೊ ಅಷ್ಟರಲ್ಲಿ ಬೆಂಡೆಕಾಯಿ ಸಾರು ಆಗಿದೆ. ಉಸ್ಲಿನೂ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ. ಹೆಲ್ತ್ಗೂ ದೊಡ್ಡೋರಿಂದ ಚಿಕ್ಕೋರ್ವರ್ಗೂ ಕೂಡ ತುಂಬಾ ಒಳ್ಳೇದು. ಈ ತರ ಸೈಡ್ ಅಲ್ಲಿ ಏನಾದ್ರು ಒಂದು ಊಟಕ್ಕೆ ಮಾಡ್ಕೊಂಡ್ ತಿಂದ್ರೆ, ಅಥವಾ ಡೈಲಿ ಈ ತರ ಏನಾದ್ರು ಒಂದು ವೆಜಿಟೇಬಲ್ಸ್ ಏನಾದ್ರು ಕಾಳುಗಳು ತಿಂದ್ರೆ ಹೆಲ್ತ್ಗೂ ಕೂಡ ಒಳ್ಳೇದು ಅಂತ ಹೇಳ್ಬೋದು. ಸಾರು ಕೂಡ ಆಗಿದೆ ಮಧ್ಯಾಹ್ನಕ್ಕೆ. ಬ್ರೋಕ್ಲಿ ನೋಡಿ ಈ ತರ. ಆಮೇಲೆ ನೀಟಾಗಿ ಒಂದು ಕೋಲ್ಡ್ ವಾಟರ್ ತಗೊಂಡು ಎಲ್ಲ ವಾಶ್ ಮಾಡಿ ಸಪ್ರೇಟ್ ಆಗಿ ಒಂದು ನೀರ್ನೆಲ್ಲ ಸ್ಟ್ರೈನ್ ಮಾಡಿ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾನು ಸ್ವಲ್ಪ ಏನೇನ್ ಮಸಾಲೆ ಬೇಕು ಅಂತ ಹೇಳ್ತೀನಿ. ಇದಕ್ಕೇನಿಲ್ಲ, ನೀವು ಉಪ್ಪು, ಅರಿಶಿನ ಮತ್ತೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡ್ಬಿಟ್ಟು ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕೊಂಡು ಕೂಡ ತಿನ್ಬೋದು. ಇಲ್ಲಾಂದ್ರೆ ಇದಕ್ ಬರೀ ಪೆಪ್ಪರ್ ಸಾಲ್ಟ್ ಹಾಕ್ಬಿಟ್ಟು ಹಂಗೆ ತಿಂದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇದು ಬಿಸಿನೀರಲ್ಲಿ ಹಾಕಿರೋದ್ರಿಂದ ಒಂದು 70% ಅಲೆ ಬಾಯ್ಲ್ ಆಗಿರುತ್ತೆ. ಒಂಚೂರು ಆಯಿಲ್ ಹಾಕಿ ಒಂಚೂರು ಲೈಟ್ ಆಗಿ ಶಾಲೋ ಫ್ರೈ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ.
ಬ್ರೋಕ್ಲಿ ಮನೇಲಿ ಈಗ ಮಕ್ಳುಗಳು ಆತರ ಈಗ ತಿನ್ನೋದಕ್ಕೆ ಇಷ್ಟಪಡಲ್ಲ, ಈಗ ಡಿಫ್ರೆಂಟ್ ಟೇಸ್ಟ್ಗಳನ್ನ ಕೇಳ್ತಾರೆ. ಸೊ ಏನಾದ್ರೂ ಮಾಡ್ಲೇಬೇಕಾಗತ್ತೆ. ಸೊ ಹಂಗಾಗಿ ನಾನು ಅದಕ್ಕೆ ಏನಿಲ್ಲ, ಸ್ವಲ್ಪ ಮನೇಲಿ ಟೊಮೆಟೊ ಕೆಚಪ್ ಇತ್ತು. ಟೊಮೆಟೊ ಕೆಚಪ್ನು ಅಷ್ಟೇ ನಾವು ಅಂಗಡಿ ತಾಯಿಯಿಂದ ತರ ಅವಶ್ಯಕತೆ ಇರಲ್ಲ, ಬಟ್ ಎಲ್ಲದನ್ನು ನಾವು ಒಂದೇ ಟೈಮಲ್ಲಿ ಮಾಡಕ್ಕಾಗಲ್ಲ. ಕೆಲವೊಂದ್ಸರಿ ಕಾಂಪ್ರಮೈಸ್ ಆಗ್ಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಸ್ವಲ್ಪ ಟೊಮೆಟೊ ಕೆಚಪ್ ಹಾಕೊಂಡಿದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದೀನಿ. ಇದು ಡ್ರೈ ಮ್ಯಾಂಗೋ ಪೌಡರ್, ಇಲ್ಲ ಆಮ್ಚೂರ್ ಪೌಡರ್ ಅಂದ್ರೆ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ. ಈ ತರ ಮಕ್ಳಿಗೆ ಏನಾದ್ರು ಸ್ನಾಕ್ಸ್ ಮಾಡ್ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿರುತ್ತೆ. ಹಾಗೆ ಸ್ವಲ್ಪ ಚಾಟ್ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಗಾರ್ಲಿಕ್ ಪೌಡರ್ ಇದು ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕೊಳ್ತಿರಲ್ಲ ಅಷ್ಟಾದ್ರೂ ಸಾಕಾಗುತ್ತೆ. ಸ್ವಲ್ಪ ಕಸೂರಿ ಮೇಥಿ, ಒಂದ್ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೊಳ್ಳಿ. ಎರಡನ್ನೂ ಸ್ವಲ್ಪ ಸ್ವಲ್ಪ 2 ಸ್ಪೂನ್ 3 ಸ್ಪೂನ್, 13 ಸ್ಪೂನ್ 13 ಸ್ಪೂನ್ ಹಾಕೊಂಡ್ರು ಸಾಕು. ಆಮೇಲೆ ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬಾರ್ದು, ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ಹೋಗಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಿಮಗೆ ಗೊತ್ತು, ನಾನು ಆಲ್ಮೋಸ್ಟ್ ಅದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಬಳಸೋದ್ ಕಮ್ಮಿ. ಎಲ್ಲದಕ್ಕೂ ನಾನು ಅದನ್ನ ಜಜ್ಜಿನೇ ಹಾಕೊಳ್ತೀನಿ. ಕೆಲವೊಂದು ಟೈಮಲ್ಲಿ ಮಾತ್ರ ರೇರ್ ಆಗಿ ಯೂಸ್ ಮಾಡ್ತೀನಿ ಅಷ್ಟೇ. ಈಗ ನೀವು ನೋಡ್ತಾ ಇರ್ಬೋದು, ಎಲ್ಲ ಕಲಿಸ್ಕೊಳ್ತಾ ಇದ್ದೀನಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಖಾರ ಬೇಕು ಅನ್ನೋರು ಖಾರದ ಪುಡಿ ಹಾಕೊಳ್ಳಿ. ನನ್ನ ಮಕ್ಳಿಗಾಗಿರೋದ್ರಿಂದ ಸ್ವಲ್ಪ ಖಾರ ಹಾಕೊಳ್ತಾ ಇದ್ದೀನಿ, ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಖಾರ ಹಾಕೋಬೋದು. ಈಗ ಇದಕ್ಕಿನ್ನೂ ಸ್ವಲ್ಪ ನೀರು ಹಾಕೋಬೇಕು, ಇನ್ನು ಜಾಸ್ತಿ ಹಾಕೊಳ್ಳೋಂಗಿಲ್ಲ. ನಾವು ಈ ಮೆಣಸಿನ್ಕಾಯಿ ಬಜ್ಜಿ ಥರ ಎಲ್ಲ ಕಲಿಸ್ಕೊಳ್ಬಾರ್ದು. ಸುಮ್ಮನೆ ಜಸ್ಟ್ ನೀರು ಅಂಟ್ಕೊಂಡಿದೆ, ಪುಡಿ ಹಿಟ್ಟೆಲ್ಲ ಅಂಟ್ಕೊಂಡಿದೆ ಅನ್ನೋ ಥರದಲ್ಲಿ ಮಾತ್ರ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಾವು ಕಲಿಸ್ದಾಗ ಗೊತ್ತಾಗುತ್ತೆ. ಇದನ್ನು ಹಾಕ್ಕೊಂಡು ನಾವು ಆಯಿಲ್ನಲ್ಲಿ ಫ್ರೈ ಮಾಡಿಕೊಟ್ರೆ ಯಾವ ಮಕ್ಕಳು ತಿನ್ನಲ್ಲ, ಮಕ್ಕಳು ಚಿಕ್ಕವರಿಂದ ದೊಡ್ಡೋರವರೆಗೂ ಅದು ಹೇಗೆ ಖಾಲಿ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ಅವರಿಗೆ ಬ್ರೋಕ್ಲಿ ಇದು ಅನ್ನೋದೇ ಗೊತ್ತಾಗಲ್ಲ, ಗೋಬಿ ಅಂದ್ಕೊಂಡು ತಿಂದ್ಬಿಡ್ತಾರೆ. ಸೊ ಅದಕ್ಕೆ ಬೇಕಾದ್ರೆ ನೀವು ಪೆರಿ ಪೆರಿ ಪೌಡರು ಮತ್ತು ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಅದೇನಾದ್ರು ಹಾಕೊಂಡ್ರೆ ಆಗುತ್ತೆ. ಹಾಗೆ ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಏನು ಗೋಧಿ ಹಿಟ್ಟು ಕಲಿಸೋದು ಒಂದು ದೊಡ್ಡ ಕೆಲಸನ ಅಂತ ಅನ್ಕೋತೀರಾ? ಇಲ್ಲ, ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಕಲಿಸ್ತಾರೆ. ನಾನೇನು ಮಾಡ್ತೀನಿ, ಸ್ವಲ್ಪ ಹಾಲು, ಸ್ವಲ್ಪ ಎಣ್ಣೆ, ಉಪ್ಪು ಹಾಕಿ ಕಲಿಸ್ತೀನಿ, ನೀರನ್ನು ಹಾಕಿ. ಹಾಲು ಏನಕ್ಕೆ ಅಂದರೆ ಚಪಾತಿ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ. ಎಲ್ಲರೂ ಚಪಾತಿ ಹಿಟ್ಟನ್ನು ಕಲಸಿ ತುಂಬ ಅದನ್ನು ಇದು ಮಾಡಿರ್ತಾರೆ. ಹಾಗೇನಿಲ್ಲ, ನೀವು ಆರಾಮಾಗಿ ಕಲಿಸ್ಬಿಟ್ಟು ಆವಾಗಲೇ ನೀವು ಚಪಾತಿ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಅದಕ್ಕೆ ಹೇಳಿದೆ, ಹಾಲು, ಉಪ್ಪು ಮತ್ತು ಎಣ್ಣೆನ ಹಾಕಿದ್ರೆ, ನೀರು ಹಾಕಿ ಕಲಸಿದ್ರೆ ಚೆನ್ನಾಗಿ ಬರುತ್ತೆ ಚಪಾತಿ, ತುಂಬ ಸಾಫ್ಟಾಗಿ ಬರುತ್ತೆ, ಗಟ್ಟಿ ಎಲ್ಲ ಆಗೋದಿಲ್ಲ. ಹಾಗೆ ನೋಡಿ, ಇದು ಡ್ರೈ ಬ್ರೋಕ್ಲಿ ರೆಡಿ ಆಗಿದೆ. ಕ್ರಂಚಿಯಾಗಿ ಟೇಸ್ಟಿ ಆಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.